ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆಗೆ ಸಂಬಂಧಿಸಿದ ಅಭ್ಯಾಸ ಪುಸ್ತಕಗಳು ಅಂದರೆ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಸನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ ಮೇಲೆ ಹಾಗೂ ಟೀಚರ್ ಹ್ಯಾಂಡ್ ಬುಕ್ಗಳನ್ನು ಶಿಕ್ಷಕರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ ಮೇಲೆ ಅವುಗಳ ಮಾಹಿತಿಯನ್ನು ನಾವು ಆನ್ಲೈನ್ನಲ್ಲಿ ಎಲ್ಲಿ ಹೇಗೆ ಅದರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಅಂದರೆ ದಾಖಲೀಕರಣ ಮಾಡಬೇಕು, ಅಂದರೆ ಹಿಂದೀಕರಿಸಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಎರಡನೇ ಲಿಂಕ್ ಕರ್ನಾಟಕ ಸರ್ಕಾರ ಅಂತೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಕೂಲ್ ಎಜುಕೇಷನ್ಗೆ ಸಂಬಂಧಿಸಿದ ಒಂದು ವೆಬ್ಸೈಟ್. ಇಲ್ಲಿ ನೋಡ್ತಾ ಇದ್ರಲ್ಲ, ರೈಟ್ ಸೈಡಲ್ಲಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಇಲ್ಲಿ ನೋಡಬಹುದು. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ಆಲ್ರೆಡಿ ನಾವು ಈ ಒಂದು ವೆಬ್ ಪೋರ್ಟಲ್ನಲ್ಲಿ ಸಸ್ಯಶ್ಯಾಮಲ, ಇನ್ಸೆಂಟಿವ್ ಮಾನಿಟರಿಂಗ್ ಹಾಗೂ ಸುಮಾರು ಇನ್ಫಾರ್ಮೇಷನ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಫಿಲ್ ಮಾಡಿದ್ದೀವಿ. ಅಂದರೆ ದಾಖಲೀಕರಣಗಳಂದರೆ ಆನ್ಲೈನ್ನಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಲಿಕಾ ಬಲವರ್ಧನೆ ಆಕ್ಟಿವಿಟಿ ಬುಕ್ಸ್ ಅಂತ ಕಾಣ್ತಾ ಇದೆಯಲ್ಲ, SSK ಬೆಂಗಳೂರು, ಈ ಒಂದು ಆಕ್ಟಿವಿಟಿ ಬುಕ್ಸ್ ಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕಲಿಕಾ ಬಲವರ್ಧನೆ ಅಂತ ಕಾಣುತ್ತೆ. ಹಾಗೂ ಇಲ್ಲಿ ಹೋಮ್, ಡ್ಯಾಶ್ಬೋರ್ಡ್, ಲಾಗಿನ್, ಲಾಗೌಟ್ ಅಂತಿರುತ್ತೆ. ಸೊ ಇಲ್ಲಿ ನಾವು ಲಾಗಿನ್ ಆಗಬೇಕಾಗಿರೋದ್ರಿಂದ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಲಾಗಿನ್ ಇರುತ್ತೆ. ಅದರಲ್ಲಿ ನೀವು ಸ್ಕೂಲಿಂದ ನೀವು ಈ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ HM ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಹಿಯರ್ ಅಂತ ಕೇಳುತ್ತೆ. ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಹಾಗೂ ಪಾಸ್ವರ್ಡ್ ನಿಮ್ಮ ಶಾಲೆಯ SDMC ಖಾತೆ, ಜಂಟಿ ಖಾತೆಯ ಒಂದು ಅಕೌಂಟ್ ನಂಬರ್ ಆಗಿರುತ್ತೆ. ಆ ಎರಡೂ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿರ್ತಕ್ಕಂಥ ಶಾಲೆ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೋಮ್ ಹಾಗೂ ಮಾಡ್ಯೂಲ್ ಅಂತ ಮೇಲೆ ಕ್ಲಿಕ್ ಮಾಡಿದಾಗ 2 ಆಪ್ಷನ್ ಕಾಣುತ್ತೆ. ಮೊದಲನೇದು ಸ್ಟೂಡೆಂಟ್ಸ್ ಆಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್, ಎರಡನೇದು ಟೀಚರ್ ಹ್ಯಾಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್. ಈಗ ವಿದ್ಯಾರ್ಥಿಗಳಿಗೆ ನಾವು ಏನು ಈ ಒಂದು ಆಕ್ಟಿವಿಟಿ ಬುಕ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದೀವೋ ಆ ಒಂದು ಮಾಹಿತಿಯನ್ನು ಮೊದಲು ನಾವು ಫಿಲ್ ಮಾಡೋಣ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಅಂತ ಹೇಳಿರುತ್ತೆ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮೀಡಿಯಂ, ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಮೀಡಿಯಂ ಇದೆ, ಆ ಒಂದು ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಕ್ಲಾಸ್, ಇಲ್ಲಿ ಕಲಿಕಾ ಬಲವರ್ಧನೆಗೆ ಸಂಬಂಧಿಸಿದಂತೆ ಸದ್ಯಕ್ಕೆ ಈಗ 4ನೇ ತರಗತಿಯಿಂದ 9ನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಭ್ಯಾಸ ಪುಸ್ತಕಗಳನ್ನು ನೀಡಲಾಗಿದೆ. ಸೊ ನೀವು ಆ ಒಂದು ತರಗತಿಗೆ ಸಂಬಂಧಿಸಿದ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಜೆಕ್ಟ್ ನೇಮ್, ಇಲ್ಲಿ ನೀವು ತರಗತಿನ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಆ ಒಂದು ತರಗತಿಗೆ ಸಂಬಂಧಿಸಿದ ಸಬ್ಜೆಕ್ಟ್ಸ್ ಮಾಸ್ಟರ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿಗೆ ಇರತಕ್ಕಂತಹ ಆಕ್ಟಿವಿಟಿ ಬುಕ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸುಮಾರು ಆಕ್ಟಿವಿಟಿ ಬುಕ್ಸ್ ಇದೆ. ಆ ಒಂದು ಬುಕ್ಸ್ಗೆ ಸಂಬಂಧಿಸಿದಂತೆ ಇಂಡಿವಿಜುವಲ್ ಆಗಿ ಒಂದೊಂದೇ ಬುಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್ಸ್, ಅಂದರೆ ಇಲಾಖೆಯಿಂದ ನಿಮ್ಮ ಶಾಲೆಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಬುಕ್ಸ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಆ ಒಂದು ಸಂಖ್ಯೆಯನ್ನು ಮೆನ್ಷನ್ ಮಾಡಿ. ಹಾಗೂ ರಿಸೀವ್ ಡೇಟ್, ಆ ಒಂದು ವಿದ್ಯಾರ್ಥಿಗೆ ನೀವು ಯಾವಾಗ ಈ ಒಂದು ಅಭ್ಯಾಸ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದಿರೋ ಆ ಒಂದು ಡೇಟನ್ನು ಮೆನ್ಷನ್ ಮಾಡಿ ಇಲ್ಲಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಮೀಡಿಯಂ, ಕ್ಲಾಸ್, ಸಬ್ಜೆಕ್ಟ್, ರಿಸೀವ್ಡ್ ಡೇಟ್ ಅಂತಿದೆ. ಕೊನೆಯಲ್ಲಿ ಡಿಲೀಟ್ ಅಂತ ಕೂಡ ಇದೆ. ಅಂದರೆ ಈ ಒಂದು ಮಾಹಿತಿ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದಲ್ಲಿ ಡಿಲೀಟ್ ಕೂಡ ಮಾಡ್ಕೋಬಹುದು. ಸೊ ಅದೇ ರೀತಿ ಈಗ ಒಂದು ಕ್ಲಾಸ್ಗೆ ಒಂದು ಸಬ್ಜೆಕ್ಟ್ ಆಯಿತು. ಅದೇ ರೀತಿ ಮತ್ತೆ ಅಗೇನ್ ನೀವು
ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸಬ್ಜೆಕ್ಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ವಿದ್ಯಾರ್ಥಿಯ ಕ್ವಾಂಟಿಟಿನ ಟೈಪ್ ಮಾಡಿ ಹಾಗೂ ವಿತರಣೆ ಮಾಡಿರ್ತಕ್ಕಂಥ ದಿನಾಂಕವನ್ನು ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಅದು ಬಂದು ಕೂತ್ಕೊಳ್ಳುತ್ತೆ, ಅಂದರೆ ಆ್ಯಡ್ ಆಗುತ್ತೆ. ಅದೇ ರೀತಿ ಮತ್ತೊಂದು ಪುಸ್ತಕವನ್ನು ಆ್ಯಡ್ ಮಾಡೋಣ. ಅದೇ ರೀತಿ ಕ್ಲಾಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೊಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ, ಅಂದರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅಂತೇಳಿ ರಿಸೀವ್ ಡೇಟನ್ನು ಮೆನ್ಷನ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ 3 ಸಬ್ಜೆಕ್ಟ್ ಆಯಿತು. ಅದೇ ರೀತಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಸಬ್ಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ, ರಿಸೀವ್ ಡೇಟನ್ನು ನೀವು ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರಲ್ಲ, ಈಗ ಒಂದು ತರಗತಿಗೆ ಎಲ್ಲ ವಿಷಯಗಳನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ಮೆನ್ಷನ್ ಮಾಡಿ ಡೇಟ್ ಸಮೇತ ನಾವು ಎಂಟ್ರಿ ಮಾಡಿದ್ದೀವಿ. ಹೀಗೆ ಒಂದು ತರಗತಿಗಾಯಿತು. ಇದೇ ರೀತಿ ನಿಮ್ಮ ಶಾಲೆಯಲ್ಲಿ ಯಾವ ಯಾವ ತರಗತಿಗೆ ನೀವು ವಿದ್ಯಾರ್ಥಿಗಳಿಗೆ ಈ ಒಂದು ಆಕ್ಟಿವಿಟಿ ಬುಕ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದಿರೋ ಅದೇ ರೀತಿ ನೀವು ಮೀಡಿಯಂ, ಕ್ಲಾಸ್, ಸಬ್ಜೆಕ್ಟ್ ನೇಮ್ ಹಾಗೂ ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್ಸ್ ಅನ್ನು ಮೆನ್ಷನ್ ಮಾಡಿ ರಿಸೀವ್ ಡೇಟನ್ನು ಹಾಕಿ ಸಬ್ಮಿಟ್ ಮಾಡಿ. ಹೀಗೆ ಸಬ್ಮಿಟ್ ಮಾಡಿದಾಗ ಇದು ಆನ್ಲೈನ್ನಲ್ಲಿ ದಾಖಲೀಕರಣವಾಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಸನ್ನು ನೀವು ಎಂಟ್ರಿ ಮಾಡೋದು. ಅದೇ ರೀತಿ ನೀವು ಇಲ್ಲಿ ಎಲ್ಲ ತರಗತಿಗಳು ಕೂಡ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಈಗ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ, ಟೀಚರ್ ಹ್ಯಾಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ವಿದ್ಯಾರ್ಥಿಗಳಿಗೆ ಆಕ್ಟಿವಿಟಿ ಬುಕ್ಸ್ ಆಯಿತು, ಈಗ ಶಿಕ್ಷಕರಿಗೆ ಹ್ಯಾಂಡ್ ಬುಕ್ಸು. ಇಲ್ಲಿ ನೋಡ್ತಾ ಇದ್ರಲ್ಲ, ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಅಂತಿದೆ. ಅದೇ ರೀತಿ ಇಲ್ಲಿ ಮೀಡಿಯಂ, ಇಲ್ಲಿ ಸೆಲೆಕ್ಟ್ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಶಿಕ್ಷಕರಿಗೆ ಏನು ಕೈಪಿಡಿ ಕೊಟ್ಟಿರ್ತಿರಲ್ಲ ಹ್ಯಾಂಡ್ ಬುಕ್, ಅದು ನಿಮ್ಮ ಶಾಲೆಗೆ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಈ ಒಂದು ಮಾಹಿತಿಯನ್ನು ಫಿಲ್ ಮಾಡಬೇಕು, ಇಲ್ಲ ಅಂತಂದ್ರೆ ಫಿಲ್ ಮಾಡಬೇಡಿ. ನೆಕ್ಸ್ಟ್ ಒಂದು ವೇಳೆ ಬಂದ ಮೇಲೆ ನೀವು ಈ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡಿ. ಮೀಡಿಯಂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಾಸನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಾಂಟಿಟಿ ನಿಮ್ಮ ಒಂದು ಪ್ರತಿ ಶಾಲೆಗೂ ಒಂದೇ ಹ್ಯಾಂಡ್ ಬುಕ್ ಬಂದಿದ್ರೆ ಒಂದೇ ಮೆನ್ಷನ್ ಮಾಡಿ, 2 ಬಂದಿದ್ರೆ 2 ಮೆನ್ಷನ್ ಮಾಡಿ. ಈ ರೀತಿ ಮೆನ್ಷನ್ ಮಾಡಿ ರಿಸೀವ್ ಡೇಟ್ ಕೂಡ ಮೆನ್ಷನ್ ಮಾಡಿ. ರಿಸೀವ್ ಡೇಟ್ ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಕೂಡ ಕೆಳಗಡೆ ಬಂದು ಆ್ಯಡ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಮೀಡಿಯಂ, ಕ್ಲಾಸ್, ಸಬ್ಜೆಕ್ಟ್, ರಿಸೀವ್ಡ್ ಅಂಡ್ ರಿಸೀವ್ ಡೇಟ್. ಈಗ 4th ಸ್ಟ್ಯಾಂಡರ್ಡ್ ಆಯಿತು. ಅದೇ ರೀತಿ ಮತ್ತೊಂದು ಸಲ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಸಂಖ್ಯೆನ ನಮೂದಿಸಿ ಡೇಟನ್ನು ಮೆನ್ಷನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಹೀಗೆ ಪ್ರತಿ ಸಲ ನೀವು ಎಷ್ಟು ಹ್ಯಾಂಡ್ ಬುಕ್ಸನ್ನು ನೀವು ಪಡ್ಕೊಂಡಿರ್ತೀರೋ ಅದರ ಒಂದು ಮಾಹಿತಿಯನ್ನು ಈ ರೀತಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಒಂದು ವೇಳೆ ಈ ಒಂದು ಮಾಹಿತಿ ತಪ್ಪಿದ್ದಲ್ಲಿ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ನೋಡಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಕೊನೆಗೆ ನೀವು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಆಗಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ, ಯಾವ ರೀತಿ ಕಲಿಕಾ ಬಲವರ್ಧನೆಗೆ ಸಂಬಂಧಿಸಿದ ಅಭ್ಯಾಸ ಪುಸ್ತಕಗಳ ಮಾಹಿತಿಯನ್ನು ನಾವು SSK ವೆಬ್ ಪೋರ್ಟಲ್ನಲ್ಲಿ ಯಾವ ರೀತಿ ನಾವು ಈ ಒಂದು ಮಾಹಿತಿಯನ್ನು ನಮೂದಿಸಬಹುದು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.